ಹಾಯ್ ಎವ್ರಿವನ್, ನಮಸ್ಕಾರ. ಇವತ್ತು ಜಾಬ್ ಟೈಟಲ್ಸ್ ಆರ್ ಡೆಸಿಗ್ನೇಷನ್ಸ್ ಅಂದ್ರೆ ಏನು ಅಂತ ನೋಡ್ತಾ ಇದೀವಿ. ಸೊ ಜಾಬ್ ಟೈಟಲ್ ಅಂದ್ರೆ ಏನು? ನೀವು ಒಂದ್ ಕಡೆ ಕೆಲಸ ಮಾಡ್ತಿರ್ತೀರಾ, ಆ ಕೆಲಸಕ್ಕೆ ಒಂದು ಪೊಸಿಷನ್ ಅಂತ ಇರುತ್ತೆ ಅಥವಾ ಅದಕ್ಕೊಂದು ಹೆಸರು ಅಂತ ಇರುತ್ತೆ. ಆ ಹೆಸರೇನೆ ಜಾಬ್ ಟೈಟಲ್ ಆರ್ ಅ ಡೆಸಿಗ್ನೇಷನ್. ಸೊ ಟೆಕ್ ಅಲ್ಲಿ ಯಾವ್ಯಾವ ಜಾಬ್ ಟೈಟಲ್ಸ್ ಇದೆ, ಅದ್ರ ಬಗ್ಗೆ ಏನೇನು ಅಂತ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಸಾಫ್ಟ್ವೇರ್ ಡೆವಲಪರ್ ಆರ್ ಸಾಫ್ಟ್ವೇರ್ ಇಂಜಿನಿಯರ್ ಇಂದ ಸ್ಟಾರ್ಟ್ ಮಾಡೋಣ. ಸಾಫ್ಟ್ವೇರ್ ಡೆವಲಪರ್ ಅಂದ್ರೆ ಏನು? ಹೆಸರೇ ಹೇಳ್ತಾ ಇದೆ, ಸಾಫ್ಟ್ವೇರ್ ಡೆವಲಪರ್ ಅಂದ್ರೆ ಸಾಫ್ಟ್ವೇರ್ ನ ಡೆವಲಪ್ ಮಾಡ್ತಾರೆ ಅಂತ. ಸೊ ಈ ಸಾಫ್ಟ್ವೇರ್ ಡೆವಲಪರ್ ಹತ್ರ ಒಂದು ರಿಕ್ವೈರ್ಮೆಂಟ್ ಇರುತ್ತೆ, ಅಂದ್ರೆ ಒಂದು ಪ್ರಾಡಕ್ಟ್ ಮಾಡಬೇಕು ಅಂತ ಇರುತ್ತೆ. ಆ ಪ್ರಾಡಕ್ಟ್ಗೆ ಡಿಸೈನ್ ಹೇಗ್ ಮಾಡೋದು, ಡೆವಲಪ್ ಹೇಗ್ ಮಾಡೋದು, ಮೇಂಟೈನ್ ಹೇಗ್ ಮಾಡೋದು ಅಂತ ನೋಡ್ತಾರೆ. ಸೊ ಈ ಸಾಫ್ಟ್ವೇರ್ ಡೆವಲಪರ್ ಕೋಡ್ ಬರೀತಾರೆ, ಲಾಜಿಕಲ್ ಥಿಂಕಿಂಗ್ ಮಾಡ್ತಾರೆ, ಮತ್ತೆ ಏನೇನ್ ಲಾಜಿಕ್ ಹಾಕಬೇಕು ಆ ಕೋಡ್ಗೆ ಅಂತ ನೋಡ್ತಾರೆ. ಹಾಗೆ ಇದರಲ್ಲಿ ಏನೇ ಇಶ್ಯೂ ಬಂದ್ರು ಅದನ್ನ ಡಿಬಗ್ ಮಾಡಿ ರಿಸಾಲ್ವ್ ಮಾಡ್ತಾರೆ. ಟೀಮ್ ಜೊತೆ ಕೊಲಾಬ್ರೇಟ್ ಮಾಡಿ ಇದನ್ನ ಹೇಗ್ ಇಂಪ್ರೂವ್ ಮಾಡೋದು, ಇನ್ನು ಹೊಸ ತರ ಏನ್ ಆಡ್ ಮಾಡಬಹುದು, ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಸ್ ನೆಲ್ಲ ಹೇಗ್ ರಿಸಾಲ್ವ್ ಮಾಡೋದು, ಈ ತರ ಎಲ್ಲ ಮಾಡೋ ಕೆಲಸನೇ ಒಂದು ಸಾಫ್ಟ್ವೇರ್ ಡೆವಲಪರ್ದು ಕೆಲಸ. ಸೊ ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ ಟೆಸ್ಟ್ ಇಂಜಿನಿಯರ್ ಆರ್ ಅ ಕ್ಯೂ ಎ ಇಂಜಿನಿಯರ್. ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಸಾಫ್ಟ್ವೇರ್ ಡೆವಲಪರ್ ಏನ್ ಬಿಲ್ಡ್ ಮಾಡಿರ್ತಾರೆ ಅದನ್ನ ಥರೋಲಿ ಟೆಸ್ಟ್ ಮಾಡ್ತಾರೆ. ಇದರಲ್ಲಿ ಏನು ಇಶ್ಯೂಸ್ ಇರಬಾರ್ದು, ಆ ಪ್ರಾಡಕ್ಟ್ ಅಲ್ಲಿ ಏನು ಪ್ರಾಬ್ಲಮ್ ಇರಬಾರ್ದು. ಆ ಪ್ರಾಬ್ಲಮ್ಸ್ ಏನಾದ್ರೂ ಬಂತು ಅಂತಂದ್ರೆ ಅದನ್ನ ಡೆವಲಪರ್ಗೆ ರಿಪೋರ್ಟ್ ಮಾಡ್ತಾರೆ. ಸೊ ಇವ್ರದ್ದು ಏನ್ ಕೆಲಸ ಅಂತಂದ್ರೆ ಆ ಪ್ರಾಡಕ್ಟ್ ಕ್ವಾಲಿಟಿ ಸರಿಗಿದ್ಯಾ ಅಂತ ಚೆಕ್ ಮಾಡೋದು. ಜೊತೆಗೆ ಇವರು ಟೆಸ್ಟ್ ಕೇಸಸ್ನೆಲ್ಲ ಬಿಲ್ಡ್ ಮಾಡ್ಕೊಳ್ತಾರೆ, ಟೆಸ್ಟ್ ಕೇಸಸ್ನ ಅನಲೈಸ್ ಮಾಡ್ತಾರೆ, ಆಮೇಲೆ ಏನೇ ಇಶ್ಯೂ ಬಂದ್ರು ಸಾಫ್ಟ್ವೇರ್ ಡೆವಲಪರ್ಗೆ ರಿಪೋರ್ಟ್ ಮಾಡ್ತಾರೆ. ಸೊ ಇದೇ ಟೆಸ್ಟ್ ಇಂಜಿನಿಯರ್ ಆರ್ ಅ ಕ್ಯೂ ಎ ಇಂಜಿನಿಯರ್ದು ಕೆಲಸ. ಸಾಫ್ಟ್ವೇರ್ ಡೆವಲಪರ್ ಮತ್ತೆ ಟೆಸ್ಟರ್ಸ್ ಆಕ್ಚುಲಿ ಒಟ್ಟಿಗೆ ವರ್ಕ್ ಮಾಡ್ತಾರೆ. ಅಂದ್ರೆ ಈ ಸಾಫ್ಟ್ವೇರ್ ಡೆವಲಪರ್ ಏನೇ ಬಿಲ್ಡ್ ಮಾಡಿದ್ರು ಟೆಸ್ಟರ್ ಕಳಿಸ್ಬೇಕು. ಟೆಸ್ಟರ್ ಟೆಸ್ಟ್ ಮಾಡಿ ಅದರಲ್ಲಿ ಏನೋ ಇಶ್ಯೂಸ್ ಇಲ್ಲ ಅಂತ ರಿಪೋರ್ಟ್ ಮಾಡಿದ್ರೆ ಅಷ್ಟೇ ಈ ಸಾಫ್ಟ್ವೇರ್ ಡೆವಲಪರ್ದು ಪ್ರಾಡಕ್ಟ್ ರೆಡಿ ಇದೆ ಅಂತ ಅರ್ಥ. ಇಲ್ಲ ಅಂದ್ರೆ ಏನೇ ಇಶ್ಯೂ ಬಂದ್ರು ಸಾಫ್ಟ್ವೇರ್ ಡೆವಲಪರ್ ಅದನ್ನ ರಿಸಾಲ್ವ್ ಮಾಡಿ ಆಮೇಲೆ ಮತ್ತೆ ಟೆಸ್ಟಿಂಗ್ ಕಳಿಸಿ ಟೆಸ್ಟರ್ ಕರೆಕ್ಟ್ ಆಗಿದೆ ಅಂತ ಹೇಳೋವರೆಗೂ ಆ ಪ್ರಾಡಕ್ಟ್ ಇಸ್ ನಾಟ್ ರೆಡಿ ಟು ಗೋ ಲೈವ್. ಸೊ ಇದೇ ಸಾಫ್ಟ್ವೇರ್ ಡೆವಲಪರ್ ಮತ್ತೆ ಟೆಸ್ಟರ್ದು ಕೆಲಸ. ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ IT ಸಪೋರ್ಟ್ ಸ್ಪೆಷಲಿಸ್ಟ್. ಇವ್ರು ಏನ್ ಮಾಡ್ತಾರೆ ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಅಮೆಝಾನ್, ಫ್ಲಿಪ್ಕಾರ್ಟ್ ಇಂದ ಎಲ್ಲ ಎಷ್ಟೊಂದು ಪ್ರಾಡಕ್ಟ್ಸ್ ನ ಆರ್ಡರ್ ಮಾಡ್ತಾ ಇರ್ತೀರಾ. ಆರ್ಡರ್ ಮಾಡಿ ಮನೆಗೆ ಬಂದ್ಮೇಲೆ ನಿಮ್ಗೆ ಪ್ರಾಡಕ್ಟೇ ಇಷ್ಟ ಆಗೋದಿಲ್ಲ. ಸೊ ಇದನ್ನ ರಿಟರ್ನ್ ಮಾಡಬೇಕು. ರಿಟರ್ನ್ ಹೇಗ್ ಮಾಡುದು ಅಂತ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಕಸ್ಟಮರ್ ಸಪೋರ್ಟ್ಗೆ ಅಥವಾ ಕಸ್ಟಮರ್ ಸರ್ವಿಸ್ಗೆ ಕಾಲ್ ಮಾಡ್ತೀರಾ. ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಗೈಡ್ ಮಾಡ್ತಾರೆ. ಇಲ್ಲಿ ರಿಟರ್ನ್ ಪಾಲಿಸಿ ಅಂತ ಇರುತ್ತೆ, ಇಲ್ಲಿ ರಿಟರ್ನ್ ಬಟನ್ ಅಂತ ಇರುತ್ತೆ. ಅದನ್ನ ಕೊಟ್ರೆ ಯಾರಾದ್ರೂ ಮನೆಗೆ ಬಂದು ನಿಮ್ ಪ್ರಾಡಕ್ಟ್ ನ ವಾಪಸ್ ತಗೊಂಡು ಹೋಗ್ತಾರೆ, ಆಮೇಲೆ ನಿಮ್ಗೆ ಮನಿ ರೀಫಂಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನ IT ಸಪೋರ್ಟ್ ಸ್ಪೆಷಲಿಸ್ಟ್ ಅಂತ ಕರೀತಾರೆ. ಸೊ ನಿಮ್ ಪ್ರಾಡಕ್ಟ್ ಅಲ್ಲಿ ಏನಾದ್ರೂ ಇಶ್ಯೂಸ್ ಬಂತು, ಕ್ಲೈಂಟ್ ಯೂಸ್ ಮಾಡ್ಬೇಕಾದ್ರೆ ಏನೋ ಇಶ್ಯೂಸ್ ನ ರಿಪೋರ್ಟ್ ಮಾಡಿದ್ರು ಅಂತಂದ್ರೆ ಅದಕ್ಕೆ ಈ IT ಸಪೋರ್ಟ್ ಅವ್ರಿಗೆ ಟೆಕ್ನಿಕಲಿ ಏನೇನ್ ಮಾಡಬೇಕು, ಟೆಕ್ನಾಲಜಿ ವೈಸ್ ಏನೇನ್ ಮಾಡಬೇಕು ಅಂತ ಅಸಿಸ್ಟ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಏನೇನ್ ಸಪೋರ್ಟ್ ಬೇಕೋ ಅದನ್ನ ಕೊಟ್ಟು ಆ ಇಶ್ಯೂನ ರಿಸಾಲ್ವ್ ಮಾಡ್ತಾರೆ. ಸೊ ಇದೇ IT ಸಪೋರ್ಟ್ ಸ್ಪೆಷಲಿಸ್ಟ್ ಕೆಲಸ. ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ UI UX ಡಿಸೈನರ್. ಸೊ ಈ ಡಿಸೈನರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಪ್ರಾಡಕ್ಟ್ ಯೂಸರ್ ಇಂಟರ್ಫೇಸ್ ಮತ್ತೆ ಯೂಸರ್ ಎಕ್ಸ್ಪೀರಿಯನ್ಸ್ ಮೇಲೆ ವರ್ಕ್ ಮಾಡ್ತಾರೆ. ಅದನ್ನೆಲ್ಲ ಡಿಸೈನ್ ಮಾಡೋದಕ್ಕೆ ಅವರು ಪ್ರೋಟೋಟೈಪ್ಸ್ ಅಥವಾ ವೈರ್ ಫ್ರೇಮ್ಸ್ ಅಂತ ಮಾಡಿಟ್ಕೊಳ್ತಾರೆ. ಡೆವಲಪರ್ ಜೊತೆ ವೆರಿ ಕ್ಲೋಸ್ಲಿ ವರ್ಕ್ ಮಾಡಿ ಆ ಪ್ರಾಡಕ್ಟ್ ನ ಎಷ್ಟು ಯೂಸರ್ ಫ್ರೆಂಡ್ಲಿ ಆಗಿ ಮಾಡ್ಬೋದು ಅಂತ ಅವರು ಡಿಸೈಡ್ ಮಾಡ್ತಾರೆ. ಸೊ ಇದೇ UI UX ಡಿಸೈನರ್ದು ಕೆಲಸ. ಇವಾಗ ಪ್ರಾಡಕ್ಟ್ ಮ್ಯಾನೇಜರ್ ಯಾರು ಅಂತ ನೋಡೋಣ. ಪ್ರಾಡಕ್ಟ್ ಮ್ಯಾನೇಜರ್ ಏನ್ ಮಾಡ್ತಾರೆ ಅಂದ್ರೆ ಪ್ರಾಡಕ್ಟ್ ನ ಅನಲೈಸ್ ಮಾಡ್ತಾರೆ, ಮತ್ತೆ ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅಂತ ಟಾಸ್ಕ್ಸ್ ಅಸೈನ್ ಮಾಡ್ತಾರೆ, ಮತ್ತೆ ಎಲ್ಲಾ ಟೀಮ್ಸ್ ಜೊತೆನೂ ಕೊಲಾಬ್ರೇಟ್ ಮಾಡಿ ಪ್ರಾಡಕ್ಟ್ ನ ಹೇಗೆ ಬಿಲ್ಡ್ ಮಾಡೋದು, ಅದನ್ನ ಹೇಗೆ ಎಫಿಷಿಯಂಟ್ ಆಗಿ ಮಾಡೋದು, ಕಸ್ಟಮರ್ ಕೇಳಿರೋ ತರನೇ ಪ್ರಾಡಕ್ಟ್ ನ ನಾವು ಹೇಗೆ ರೆಡಿ ಮಾಡೋದು ಅನ್ನೋದೇ ಒಂದು ಪ್ರಾಡಕ್ಟ್ ಮ್ಯಾನೇಜರ್ದು ಕೆಲಸ. ಸೊ ಅವರು ಎಂಡ್ ಟು ಎಂಡ್ ನೋಡ್ಕೊಳ್ತಾ ಇರ್ತಾರೆ. ಈ ಪ್ರಾಡಕ್ಟ್ ರಿಕ್ವೈರ್ಮೆಂಟ್ಸ್ ಏನೇನು, ಪ್ರಾಡಕ್ಟ್ ಸರಿಯಾಗಿದೆಯಾ, ಪ್ರಾಡಕ್ಟ್ ಅಲ್ಲಿ ಏನಾದ್ರೂ ಇಶ್ಯೂ ಇದೆಯಾ, ಟೀಮ್ ಅಲ್ಲಿ ಎಲ್ಲರೂ ಸರಿಯಾಗಿ ವರ್ಕ್ ಮಾಡ್ತಿದಾರಾ, ಇದೇನೆ ಪ್ರಾಡಕ್ಟ್ ಮ್ಯಾನೇಜರ್ದು ಕೆಲಸ. ನೆಕ್ಸ್ಟ್ ಒನ್ ಏನು ಅಂತಂದ್ರೆ ಡೇಟಾ ಅನಲಿಸ್ಟ್. ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಇವ್ರ ಹತ್ರ ಒಂದು ಲಾರ್ಜ್ ಸೆಟ್ ಆಫ್ ಡೇಟಾ ಇರುತ್ತೆ, ಅದನ್ನ ಡೇಟಾ ಸೆಟ್ಸ್ ಅಂತ ಕರೀತಾರೆ. ಆ ಡೇಟಾ ಸೆಟ್ ನ ಇವರು ಪ್ರಾಸೆಸ್ ಮಾಡಿ, ವಿಜುವಲೈಸ್ ಮಾಡಿ ಮತ್ತೆ ಅನಲೈಸ್ ಮಾಡಬೇಕಾಗತ್ತೆ. ಆ ತರ ಮಾಡಿ ಒಂದು ರಿಸಲ್ಟ್ ಬರ್ಬೇಕಾಗತ್ತೆ. ಆ ರಿಸಲ್ಟ್ ಬರೋದಕ್ಕೆ ಅವರು ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡ್ತಾರೆ, ಅಲ್ಗೋರಿದಮ್ಸ್ ಯೂಸ್ ಮಾಡ್ತಾರೆ, ಮಷಿನ್ ಲರ್ನಿಂಗ್ ಯೂಸ್ ಮಾಡ್ತಾರೆ. ಈ ತರ ಮಾಡೋದ್ರಿಂದ ಅವ್ರಿಗೊಂದು ಪ್ಯಾಟರ್ನ್ಸ್ ಅಥವಾ ಒಂದು ವಿಜುವಲೈಸೇಷನ್ ಆಫ್ ಡೇಟಾ ಸಿಗುತ್ತೆ. ಹೀಗ್ ಮಾಡಿ ಒಂದು ಬಿಸ್ನೆಸ್ ನ ಇಂಪ್ರೂವ್ ಮಾಡೋದು ಹೇಗೆ, ಮತ್ತೆ ಯಾವ್ಯಾವ ಟೈಮಲ್ಲಿ ಏನೇನಾಯ್ತು ಅಂತ ಅವರು ಅನಲೈಸ್ ಮಾಡಿ ಪ್ರಿಡಿಕ್ಟ್ ಮಾಡ್ತಾರೆ. ಸೊ ಇದೇ ಒಂದು ಡೇಟಾ ಅನಲಿಸ್ಟ್ ಕೆಲಸ. ನೆಕ್ಸ್ಟ್ ಒನ್ ಏನು ಅಂತಂದ್ರೆ ಡೆವಾಪ್ಸ್ ಇಂಜಿನಿಯರ್.
ಡೆವಾಪ್ಸ್ ಇಂಜಿನಿಯರ್ ಏನು ಮಾಡ್ತಾರೆ ಅಂತಂದರೆ ಪ್ರಾಡಕ್ಟ್ನ ಡಿಪ್ಲಾಯ್ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಏನೇನು, ಮತ್ತು ಅದನ್ನು ಹೇಗೆ ಸ್ಮೂತಾಗಿ ಒಂದು ಪ್ರಾಸೆಸ್ ಕ್ರಿಯೇಟ್ ಮಾಡೋದು ಅನ್ನೋದೇ ಡೆವಾಪ್ಸ್ ಇಂಜಿನಿಯರ್ದು ಕೆಲಸ. ಸೊ ಇವ್ರು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಮಾಡ್ತಾರೆ ಅಂತಂದರೆ, ಇವಾಗ ಡೆವಲಪ್ಮೆಂಟ್ ಟೀಮ್ ಮತ್ತು ಆಪರೇಷನ್ಸ್ ಟೀಮ್ದು ಒಂದು ಕಾಂಬಿನೇಷನ್ನೇ ಡೆವಾಪ್ಸ್. ಸೊ ಈ ಎರಡು ಟೀಮ್ ಮಧ್ಯ ಏನು ಗ್ಯಾಪ್ ಬರ್ದಿರೋ ಹಾಗೆ ನೋಡ್ಕೊಳ್ತಾರೆ, ಮತ್ತೆ ಒಂದು ಸ್ಮೂತ್ ಪ್ರಾಸೆಸ್ ಆಗೋ ಹಾಗೆ ಡೆವಾಪ್ಸ್ ಇಂಜಿನಿಯರು ನೋಡ್ಕೊಳ್ತಾರೆ. ಅದೇ ಡೆವಾಪ್ಸ್ ಇಂಜಿನಿಯರ್ ಕೆಲಸ. ಐ ಹೋಪ್ ಇವಾಗ ನಿಮಗೆ IT-ಯಲ್ಲಿ ಯಾವ್ಯಾವ ಜಾಬ್ ಟೈಟಲ್ಸ್ ಇದೆ ಅಂತ ಗೊತ್ತಾಗಿದೆ. ಇನ್ನೂ ಸುಮಾರು ಜಾಬ್ ಟೈಟಲ್ಸ್ ಇದೆ, ಅದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತಂದ್ರೆ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಇವತ್ತು ನೋಡಿದ ವಿಡಿಯೋ ಅಲ್ಲಿ ಏನೇ ಡೌಟ್ಸ್ ಇದ್ರು ಅದ್ರ ಬಗ್ಗೆನೂ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ವಿ ಆರ್ ವೆರಿ ವೆರಿ ಹ್ಯಾಪಿ ಟು ಹೆಲ್ಪ್ ಯು. ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೀಟ್ ಮಾಡೋಣ, ಇದೇ ಥರ ಹೊಸದಾಗಿ ಏನಾದರೂ ಕಲ್ತ್ಕೊಳ್ಳೋಣ. ಅಲ್ಲಿವರೆಗೂ ಬಾಯ್.